ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಭಕ್ತಿ ಭಂಡಾರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಫ್ರೆಂಡ್ಸ್ ಇವತ್ತಿನ ವಿಷಯದಲ್ಲಿ ಸಾಮಾನ್ಯವಾಗಿ ಅಕ್ಕಪಕ್ಕ ಮನೆಗಳಂದರೆ ಕೊಡೋದು ತಗೊಳ್ಳೋದು ಇದ್ದೇ ಇರುತ್ತೆ. ಅಕ್ಕಪಕ್ಕ ಮನೆಗಳು ಅಲ್ಲದೆ ಫ್ರೆಂಡ್ಸು ಇನ್ನು ಕೆಲವರಿಗೆ ಇನ್ನು ಊರಲ್ಲಿರೋ ಕೆಲವರಿಗೆ ಅಂದರೆ ಯಾರಾದರೂ ಸ್ವಲ್ಪ ಹಣ ಕೊಡಿ ಒಡವೆ ಕೊಡಿ ಅಂತ ಈಸ್ಕೊಂಡು ಹೋಗಿರ್ತಾರೆ. ಹಾಗೆ ಸಾಲವಾಗಿ ಕೂಡ ತೊಗೊಂಡೋಗಿರ್ತಾರೆ ದುಡ್ಡನ್ನು. ಹಾಗೆ ಒಡವೆ ಕೂಡ ಏನೋ ಫಂಕ್ಷನ್ ಇದೆ ಕೊಡಿ ಹಾಕ್ಕೊಂಡು ಹೋಗ್ತೀನಿ ಅಂತ ಈಸ್ಕೊಂಡು ಹೋಗಿರ್ತಾರೆ ನಮ್ಮ ಹತ್ರ. ಆದರೆ ನಾವು ಇಲ್ಲ ಅನ್ನೋದಕ್ಕಾಗಲ್ಲ, ಕೊಟ್ಟೇ ಕೊಡ್ತೀವಿ. ಅಕ್ಕಪಕ್ಕ ಮನೆ ಅಂದರೆ ಇಲ್ಲ ಅನ್ನೋದಕ್ಕಾಗಲ್ಲ, ತುಂಬ ಪರಿಚಯದವರು. ಹಾಗೆ ನಾವು ನಂಬಿಬಿಟ್ಟು ಕೊಟ್ಬಿಡ್ತೀವಿ. ಆ ಥರ ನಂಬಿರ್ತೀವಿ ಕೊಟ್ಟಿರ್ತೀವಿ, ಆದರೆ ಅವರು ಅದನ್ನು ವಾಪಸ್ ತಂದು ಕೊಡಲ್ಲ. ಹಣ ಆಗ್ಬೋದು, ಒಡವೆ ಆಗ್ಬೋದು, ತುಂಬ ವರ್ಷಗಳಿಂದ ನಮ್ಮ ಜೊತೆಲೇ ಇರ್ತಾರೆ. ನಾವು ಅವರ ಬಗ್ಗೆ ನಂಬಿಕೆನ ಇಟ್ಕೊಂಡು ಕೊಡ್ತೀವಿ, ಆದರೆ ಅವರು ಏನೋ ಅದನ್ನು ವಾಪಸ್ಸೇ ತಂದು ಕೊಡಲ್ಲ. ಅಡ ಇಡೋದು ಮತ್ತು ಖರ್ಚು ಮಾಡ್ಕೊಡೋದು ಮತ್ತು ಕೊಡದೆ ಏನೋ ಸತಾಯಿಸೋದು ಮತ್ತು ಈ ಥರ ಎಲ್ಲ ಮಾಡ್ತಿರ್ತಾರೆ. ಅಂದರೆ ಮೋಸ ಮಾಡ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಕೆಲವೊಂದು ಜನ ಈಸ್ಕೊಂಡು ಹೋಗಾದ್ಮೇಲೆ ಕೈಗೆ ಸಿಗಲ್ಲ, ಎಲ್ಲೋ ಬೇರೆ ಕಡೆ ಹೋಗ್ಬಿಡ್ತಾರೆ. ಇಂಥ ಘಟನೆಗಳೆಲ್ಲ ಸಾಮಾನ್ಯವಾಗಿ ನಡೆದಿದೆ ಅಲ್ವಾ. ಎಲ್ಲರಿಗೂ ಗೊತ್ತೇ ಇರುತ್ತೆ ಈ ಥರ ನಡೀತಾ ಇರುತ್ತೆ ಅಂತ. ನಡೆದಿದೆ ಕೂಡ, ಎಷ್ಟೋ ಜನ ಈ ಥರ ಮೋಸ ಹೋಗಿದ್ದಾರೆ ಕೂಡ. ಅದಕ್ಕೆ ಇವತ್ತು ಏನಪ್ಪ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ, ಈ ಥರ ಕೊಟ್ಟಂಥ ಹಣ ಒಡವೆ ವಾಪಸ್ ಬರುತ್ತೋ ಇಲ್ವೋ, ನಮಗೆ ಅವ್ರು ನಮಗೆ ತೊಗೊಂಬಂದು ಕೊಡ್ತಾರೋ ಇಲ್ವೋ ಅನ್ನೋದನ್ನು ಮನೆಯಲ್ಲೇ ತುಂಬ ಸಿಂಪಲ್ಲಾಗಿ ತಿಳ್ಕೊಳ್ಬೋದು. ನಿಜವಾಗ್ಲೂ ಇದು 100% ವರ್ಕ್ ಹಾಗೆ ಆಗುತ್ತೆ. ಇದು ಮನೇಲಿ ಯಾವ ಥರ ಅಪ್ಪ ಅಂದರೆ, ಈಗ ನಾನು ಹೇಳ್ತೀನಿ ಯಾವ ಥರ ಅಂತ. ಇದರಲ್ಲಿ ನಾನು ಹೇಳೋ ಥರ ಬಂದರೆ ಖಂಡಿತವಾಗ್ಲೂ ಅದು ಒಡವೆ ವಾಪಸ್ ಬರುತ್ತೆ ಅಂತಲೇ ಹೇಳ್ಬೋದು. ತುಂಬ ಸಿಂಪಲ್ಲಾದ ಕೆಲಸ ಅಂತಲೇ ಹೇಳ್ಬೋದು. ನಂಬಿಕೆ ಕೆಟ್ಟವರಿಲ್ಲವೋ ಅನ್ನೋ ಥರ ದೇವ್ರ ಮೇಲೆ ನಾವು ನಂಬಿಕೆ ಇಟ್ಟು ದೇವ್ರ ಮುಂದೆ ನಮ್ಮ ಕಷ್ಟನ ಹೇಳ್ಕೊಂಡಾಗ ಸ್ವಲ್ಪ ಲೇಟಾಗಿ ಆಗ್ಬೋದು, ಅದನ್ನು ಸಾಲ್ವ್ ಮಾಡಿ ಕೊಟ್ಟೇ ಕೊಡ್ತಾರೆ. ಅಥವಾ ಅದಕ್ಕೆ ಬೇರೆ ಏನೋ ಒಂದು ಅನುಕೂಲನ ಮಾಡೇ ಕೊಡ್ತಾರೆ ಅಂತ ಹೇಳ್ಬೋದು. ಹಾಗೆ ಇವತ್ತಿನ ವಿಡಿಯೋದಲ್ಲಿ ರಾಯರ ಬಗ್ಗೆ ತುಂಬ ನಂಬಿಕೆ ಇಟ್ಟು ಈ ಒಂದು ಕೆಲಸನ ಮಾಡಿ. ಹಾಗೆ ಹಣ ಒಡವೆ ಈಸ್ಕೊಂಡು ಹೋದವ್ರನ್ನ ದಯವಿಟ್ಟು ಬೈಕೊಡ್ಬೇಡಿ, ಅವ್ರು ಹಾಳಾಗೋಗಲಿ ಆ ಥರ ಏನು ಬೈಕೊಡ್ಬೇಡಿ. ಇನ್ನೂ ಅವ್ರಿಗೆ ಒಳ್ಳೇದಾಗಲಿ ಅಂತಲೇ ನೀವು ದೇವ್ರ ಹತ್ರ ಬೇಡ್ಕೊಡಿ. ಯಾಕೆ ಅಂದರೆ ಅವ್ರಿಗೆ ಒಳ್ಳೇದಾದರೆ ನಾವು ಕೊಟ್ಟಂಥ ಒಡವೆ ಹಣ ಎಲ್ಲ ನಮಗೆ ವಾಪಸ್ ಕೊಡ್ತಾರೆ. ಯಾವುದೇ ಕಾರಣಕ್ಕೂ ಅವರನ್ನು ಬೈಕೊಳ್ಳೋಕೆ ಹೋಗ್ಬೇಡಿ. ದೇವರೇ ಅವ್ರಿಗೆ ಶಿಕ್ಷೆ ಯಾವ ಥರ ಏನು ಮಾಡಬೇಕು ಅಂತ ದೇವರೇ ಅವ್ರಿಗೆ ಅಂದರೆ ಅವ್ರಿಗೆ ಏನು ಮಾಡಬೇಕು, ಒಳ್ಳೇದು ಮಾಡಬೇಕು, ಕೆಟ್ಟದ್ದು ಮಾಡಬೇಕು, ಯಾವ ಥರ ಶಿಕ್ಷೆ ಕೊಡಬೇಕು ಅಂತ ದೇವರೇ ಅದನ್ನು ನಿರ್ಧಾರ ಮಾಡಿ ಅವ್ರಿಗೆ ಅವರು ಮಾಡಿರೋ ತಪ್ಪಿಗೆ ಏನು ಕೊಡಬೇಕು ಅದನ್ನು ದೇವರೇ ಕೊಡ್ತಾರೆ. ಬನ್ನಿ ಈಗ ಆ ಸಣ್ಣ ಕೆಲಸ ಏನು ಮಾಡಬೇಕು ಅಂತ ನೋಡೋಣ. ಅಕ್ಷತೆ ಕಾಳನ್ನು ತೊಗೊಬೇಕು ಫ್ರೆಂಡ್ಸ್. ಮೊದಲಿಗೆ ಅಂದರೆ ನಾವು ದೇವ್ರ ಮನೆಯಲ್ಲಿ ಮಾಡಿಟ್ಟಿರ್ತೀವಲ್ವ, ದೇವರ ಪೂಜೆಗೆ ಅದಾದರೂ ಆಗ್ಬೋದು. ಅಕಸ್ಮಾತ್ ನಾವು ರಾಯರ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿಂದ ತೊಗೊಂಬಂದಿರೋ ಅಂಥ ಅಕ್ಷತೆ ಆದರೂ ಆಗ್ಬೋದು. ಅಲ್ಲಿ ಕೊಡ್ತಾರಲ್ವ, ಅದನ್ನು ಸ್ವಲ್ಪ ನೋಡಿ, ನಾನೆಲ್ಲ ಈ ಥರ ಡಬ್ಬಿಗೆ ಹಾಕಿ ಇಟ್ಕೊಂಡಿರ್ತೀನಿ. ನಮ್ಮ ಮನೇಲಿ ಸಾಮಾನ್ಯವಾಗಿ ಇಬ್ಬರು 3 ಜನ ಹೋಗ್ತೀವಿ, ಆಗ ಸ್ವಲ್ಪ ಜಾಸ್ತಿನೇ ಕೊಡ್ತಾರೆ. ಹಂಗಾಗಿ ಸ್ವಲ್ಪ ತಲೆ ಮೇಲೆ ಹಾಕ್ಕೊಂಡು ಸ್ವಲ್ಪ ಬಾಯಿಗೆ ಹಾಕ್ಕೊಂಡು ಮಿಕ್ಕಿದಿನ ಈ ಥರ ಡಬ್ಬಿಯಲ್ಲಿ ಹಾಕಿ ಇಟ್ಕೊಂಡಿರ್ತೀನಿ. ಎಲ್ಲಾದರೂ ಹೋಗುವಾಗ, ಏನಾದರೂ ಒಳ್ಳೆ ಕೆಲಸಕ್ಕೆ ಹೋಗುವಾಗ ಇದನ್ನು ಸ್ವಲ್ಪ ಬ್ಯಾಗಲ್ಲೋ ಪರ್ಸಲ್ಲೋ ಹಾಕ್ಕೊಂಡು ಸ್ವಲ್ಪ ತಲೆ ಮೇಲೆ ಹಾಕ್ಕೊಂಡು ಸ್ವಲ್ಪ ಬಾಯಿಗಾದರೂ ಹಾಕ್ಕೊಂಡು ಹೋದರೆ ತುಂಬಾ ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆ ಕೂಡ ಇದೆ. ಮನೇಲಿ ಯಾರಿಗಾದರೂ ಸಡನ್ನಾಗಿ ಹುಷಾರಿಲ್ಲ ಅಂದಾಗೂ ಅಷ್ಟೇ ಈ ಥರ ಅಕ್ಷತೆ ಕಾಳನ್ನು ಸ್ವಲ್ಪ ರಾಯರನ್ನು ನೆನೆಸ್ಕೊಂಡು ಓಂ ನಮೋ ರಾಘವೇಂದ್ರಾಯ ನಮಃ, ಓಂ ನಮೋ ರಾಘವೇಂದ್ರಾಯ ನಮಃ ಅಂತ ರಾಯರನ್ನು ನೆನೆಸ್ಕೊಂಡು ಅಕ್ಕಿ ಕಾಳನ್ನು ತಿನ್ನೋದ್ರಿಂದ ಅಂದರೆ ಬಾಯೊಳಗಡೆ ಹಾಕ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಬೇಗ ಚೇತರಿಸ್ಕೊಬೋದು ಅಂತಲೇ ಹೇಳ್ಬೋದು. ಮನೆಯಲ್ಲಿರುವಂಥ ಅಕ್ಷತೆ ಆದರೂ ತೊಗೊಳ್ಳಿ, ರಾಯರ ಸನ್ನಿಧಿಯಿಂದ ತೊಗೊಂಬಂದಿರೋ ಅಂಥ ಅಕ್ಷತೆ ಆದರೂ ತೊಗೊಳ್ಳಿ, ಯಾವುದಾದ್ರೂ ಅಕ್ಷತೆ ಕಾಳನ್ನು ತೊಗೊಳ್ಳಿ. ಮೊದಲಿಗೆ ರಾಯರನ್ನು ನೆನೆಸ್ಕೊಳ್ಳಿ. ಓಂ ನಮೋ ರಾಘವೇಂದ್ರಾಯ, ಓಂ ನಮೋ ರಾಘವೇಂದ್ರಾಯ, ಓಂ ನಮೋ ರಾಘವೇಂದ್ರಾಯ ಅಂತ ನಿಮ್ಮ ಕೈಲಿ ಎಷ್ಟು ಸಾರಿ ಆಗುತ್ತೋ ಅಷ್ಟು ಸಾರಿ ರಾಯರನ್ನು ನೆನೆಸ್ಕೊಂಡು, ಇನ್ನು ನೋಡಿ ಈ ತೆಗೆದಿಟ್ಕೊಂಡಿರೋ ಅಂಥ ಅಕ್ಷತೆ ಕಾಳಿಂದ ಎರಡೆರಡನ್ನು ಈ ಥರ ಸಪ್ರೇಟ್ ಮಾಡಿ. ಅಂದರೆ ಜೋಡಿ ಅಕ್ಕಿ ಕಾಳನ್ನು ಈ ಥರ ಸೈಡ್ಗೆ ತಗೊತಾ ಬನ್ನಿ. ಲಾಸ್ಟಲ್ಲಿ ಏನಾದರೂ ಜೋಡಿ ಅಕ್ಕಿ ಕಾಳೇ ಉಳೀತು ಲಾಸ್ಟ್ಗೂ ಅಂತ ಅಂದರೆ ನಿಮ್ಮ ಕೆಲಸ ಆದಷ್ಟು ಬೇಗ ಆಗುತ್ತೆ. ಅಂದರೆ ನೀವು ಕೊಟ್ಟಂಥ ಒಡವೆ ಆಗಲಿ ಹಣ ಆಗಲಿ ವಾಪಸ್ ಬರುತ್ತೆ ಅಂತ ಅರ್ಥ. ಅದು 100% ಬಂದೇ ಬರುತ್ತೆ. ಒಂದು ಸಾರಿ ಮಾಡಿದ್ರೆ ಫಸ್ಟ್ ಸಾರಿ ಮಾಡಿದಾಗ 2 ಅಕ್ಕಿ ಕಾಳು ಬಂದರೆ ಸುಮ್ಮನಾಗಿ ಅದು ನಿಮ್ಮ ಕೆಲಸ ಆಗುತ್ತೆ ಅಂತ ಅರ್ಥ. ಮತ್ತು ಅಕಸ್ಮಾತ್ ಏನಾದರೂ ಫಸ್ಟ್ ಸಾರಿ ಮಾಡಿದಾಗ 2 ಅಕ್ಕಿ ಕಾಳು ಬಂದಿಲ್ಲ, ಒಂದೇ ಅಕ್ಕಿ ಕಾಳು ಉಳಿದಿದೆ ಅಂತ ಅಂದರೆ ಇನ್ನೂ ಒಂದು ಸಾರಿ ಅದೇ ರೀತಿ ಮಾಡಿ. ಒಂದು ಸಾರಿ ಕೈಗೆ ಎಷ್ಟು ಬರುತ್ತೋ ಅಷ್ಟು ಅಕ್ಷತೆ ಕಾಳನ್ನು ತೆಗೆದಾಕ್ಕೊಳ್ಳಿ. ಅದೇ ಥರ ಮಾಡಿ 2 ಅಕ್ಕಿ ಕಾಳನ್ನು ಬೇರ್ಪಡಿಸ್ತಾ ಬನ್ನಿ. ಆವಾಗಲೂ ಒಂದೇ ಅಕ್ಷತೆ ಇದೆ, 2 ಸಿಕ್ಕಿಲ್ಲ, 2 ಇಲ್ಲ ಒಂದೇ ಆಯಿತು ಅಂತ ಅಂದರೆ ಮತ್ತೊಂದು ಸಾರಿ ಮಾಡಿ. 3ನೇ ಸಾರಿ ಮತ್ತೊಂದು ಸಾರಿ ಮಾಡಿ. ನಿಮ್ಮ ಕೈಗೆ ಎಷ್ಟು ಅಕ್ಷತೆ ಕಾಳು ಬರುತ್ತೋ ಅಷ್ಟನ್ನು ಬಟ್ಟೆ ಮೇಲೆ ಹಾಕಿ 2 ಬೇರ್ಪಡಿಸ್ತಾ ಬನ್ನಿ.
ಮೂರನೇ ಸಾರಿ ಮಾಡಿದಾಗ ಏನಾದರೂ 2 ಅಕ್ಕಿ ಕಾಳಿದೆ ಅಂದರೆ ಅಕ್ಷತೆ ಕಾಳು 2 ಉಳೀತು ಅಂತ ಅಂದರೆ ಅದು ನಿಮ್ಮ ಕೆಲಸ ಅಂದರೆ ನೀವು ಕೊಟ್ಟಿರೋಂಥ ಹಣ ಆಗ್ಬೋದು, ಒಡವೆ ಆಗ್ಬೋದು ತುಂಬ ಲೇಟಾಗಿ ಬರುತ್ತೆ ಅಂತ ಅರ್ಥ. ಬೇಗ ಬರಲ್ಲ, ತುಂಬ ಲೇಟಾಗಿ ಬರುತ್ತೆ. ಅಕಸ್ಮಾತ್ ಅದು ಬಂದಿಲ್ಲ ಅಂದರೂ ಬೇರೆ ಯಾವುದೋ ಥರದಲ್ಲಿ ಯಾವುದೋ ರೂಪದಲ್ಲಿ ಬರುತ್ತೆ. ಅಂದರೆ ನಾವು ಆದಷ್ಟು ಬೇಗ ನಾವು ಮತ್ತೆ ತಗೊಳ್ಳೋದಕ್ಕೆ ದೇವರು ಅನುಕೂಲ ಮಾಡಿಕೊಡ್ತಾರೆ ಅನ್ನೋದು ಅರ್ಥ. ನಮ್ಮ ಹತ್ರ ಈಸ್ಕೊಂಡು ಹೋಗಿರೋರು ಕೊಟ್ಟಿಲ್ಲ ಅಂದರೂ ಆದಷ್ಟು ಬೇಗ ದೇವರು ನಮಗೆ ಅದು ಒಡವೆ ನಮ್ಮ ಒಡವೆನ ನಮ್ಮ ಹಣನ ವಾಪಸ್ ಬರೋ ಥರ ಖಂಡಿತವಾಗ್ಲೂ ಮಾಡೇ ಮಾಡ್ತಾರೆ. ಈ ಥರ ಮೋಸ ಹೋದಾಗ ಹಣಕಾಸಿನ ಸಮಸ್ಯೆ ಇದೆ ಅಂತ ಏನಾದರೂ ಅಂದಾಗ ಕನಕದಾರ ಸ್ತೋತ್ರನ ಜೋರಾಗಿ ಪಠಿಸೋದು ಮತ್ತು ಪ್ಲೇ ಮಾಡಿಕೊಂಡು ಮೊಬೈಲಲ್ಲೋ ಟಿ ವಿಯಲ್ಲೋ ಪ್ಲೇ ಮಾಡಿಕೊಂಡು ಕೇಳೋದು ಮಾಡಿದ್ರೆ ಮನೆಯಲ್ಲಿ ನೆಗೆಟಿವಿಟಿ ಎಲ್ಲ ಕಡಿಮೆ ಆಗುತ್ತೆ. ಆರ್ಥಿಕ ಸಮಸ್ಯೆಯನ್ನು ಹೋಗಲಾಡಿಸ್ಕೊಳ್ಬೋದು ಅಂತಲೇ ಹೇಳ್ಬೋದು. ಯಾವುದೇ ಕೆಲಸ ಆಗಲಿ ನಾವು ಶ್ರದ್ಧಾ ಭಕ್ತಿಯಿಂದ ನಂಬಿಕೆ ಇಟ್ಟು ಮಾಡಿದಾಗ ಮಾತ್ರ ಅದು ಸಾಧ್ಯ ಆಗುತ್ತೆ. ಯಾರೋ ಏನೋ ಹೇಳಿದ್ದಾರೆ ಅಂತ ಮಾಡೋದಲ್ಲ. ದೇವ್ರ ಮೇಲೆ ನಾವು ಪೂರ್ತಿಯಾಗಿ ನಮ್ಮ ಕೆಲಸ ಆಗುತ್ತೆ, ನಮ್ಮ ಒಡವೆ ನಮ್ಮ ದುಡ್ಡು ಬರುತ್ತೆ ಅಂತ ಯಾವುದ್ರ ಬಗ್ಗೆನೇ ಆಗಲಿ ನಾವು ಮನಸ್ಪೂರ್ವಕವಾಗಿ ನೆಮ್ಮದಿಯಾಗಿ ಭಕ್ತಿಯಿಂದ ನಂಬಿಕೆ ಇಟ್ಟು ಮಾಡಿದಾಗ ಮಾತ್ರ ಅದು ಕೆಲಸ ಸಕ್ಸಸ್ ಆಗೋದಕ್ಕೆ ಸಾಧ್ಯ. ನಾವು ಕಾಟಾಚಾರಕ್ಕೆ ಮಾಡಿದ್ರೆ ಖಂಡಿತವಾಗ್ಲೂ ಆಗಲ್ಲ. ನೀವು ಭಕ್ತಿಯಿಂದ ಶ್ರದ್ಧೆಯಿಂದ ರಾಯರ ಮೇಲೆ ನಂಬಿಕೆ ಇಟ್ಟು ಈ ಅಕ್ಷತೆ ಕಾಳಿನ ಒಂದು ಪರಿಹಾರನ ಮಾಡ್ಕೊಂಡು ನೋಡಿ, ನಿಮಗೆ ಗೊತ್ತಾಗುತ್ತೆ ಇದು 100% ವರ್ಕ್ ಆಗುತ್ತೆ ಅಂತಲೇ ಹೇಳ್ತೀನಿ. ಫ್ರೆಂಡ್ಸ್, ಈ ಥರ ನಿಮ್ಗೆ ಯಾರಾದರೂ ಮೋಸ ಮಾಡಿದ್ದಾರೆ, ನಿಮ್ಮ ಒಡವೆ ಅಥವಾ ಹಣನ ಈಸ್ಕೊಂಡು ಕೊಡ್ತಿಲ್ಲ, ತೊಗೊಂಡು ಎಲ್ಲೋ ಹೋಗ್ಬಿಟ್ಟಿದ್ದಾರೆ, ಬರುತ್ತೋ ಇಲ್ವೋ ಅಂತ ಏನಾದರೂ ನೀವು ಪ್ರಯತ್ನ ಪಡ್ತಾ ಇದ್ದರೆ ಈ ಒಂದು ಸಣ್ಣ ಕೆಲಸನ ಮಾಡಿಕೊಂಡು ನೋಡಿ, ನಿಮ್ಮ ಒಡವೆ ನಿಮಗೆ ಬರುತ್ತೋ ಇಲ್ವೋ ಅಂತ ಗೊತ್ತಾಗುತ್ತೆ. ಇನ್ನೊಂದು ಮುಖ್ಯವಾಗಿ ಇಲ್ಲಿ 3 ಸಾರಿ ಮಾತ್ರ ಅಕ್ಕಿ ಕಾಳಲ್ಲಿ ಈ ಥರ ಮಾಡಬೇಕಾಗುತ್ತೆ. ನಮಗೆ 2 ಅಕ್ಕಿ ಕಾಳು ಬಂದಿಲ್ಲ, ಒಂದೇ ಅಕ್ಕಿ ಕಾಳು ಬರ್ತಾ ಇದೆ ಅಂತ ಎಷ್ಟೋ ಸಾರಿ ಮಾಡೋದಲ್ಲ. ಇದಕ್ಕೆ ಮಿನಿಮಮ್ ಅಷ್ಟೇ 3 ಸಾರಿ ಮಾಡಬೇಕು. 3 ಸಾರಿ ಅಕಸ್ಮಾತ್ ಒಂದೇ ಅಕ್ಕಿ ಕಾಳು ಬಂದಿದೆ ಅಂತಂದರೆ ನಿಮ್ಮ ಒಡವೆ ಬರಲ್ಲ ಅಂತ ಅರ್ಥ. ಅಕಸ್ಮಾತ್ 2 ಸಾರಿ 1 ಅಕ್ಕಿ ಕಾಳು ಬಂದು 1 ಅಕ್ಷತೆ ಬಂದು 3ನೇ ಸಾರಿಗೆ 2 ಅಕ್ಕಿ ಕಾಳು ಬಂತಂದರೆ ನಿಮ್ಮ ಒಡವೆ ಖಂಡಿತವಾಗ್ಲೂ ಬರುತ್ತೆ. ತೊಗೊಂಡೋಗಿರೋರು ಕೊಟ್ಟಿಲ್ಲ ಅಂತಂದರೂ ದೇವರು ಯಾವುದೋ ರಾಯರು ಯಾವುದೋ ಒಂದು ರೂಪದಲ್ಲಿ ನಮ್ಮ ಒಡವೆನ ನಮಗೆ ಬರೋ ಥರ ಮಾಡ್ತಾರೆ. ನಮ್ಮ ಮನಸ್ಸಿಗೆ ಆಗ ನೆಮ್ಮದಿ ಸಿಗುತ್ತೆ. ಕಳ್ಕೊಂಡ್ರು ನಮ್ಮ ಒಡವೆ ಬಂತಲ್ಲ ಅಂತ ಒಂದು ನಮ್ಮ ಮನಸ್ಸಿಗೆ ಒಂದು ನೆಮ್ಮದಿ ಸಿಗುತ್ತೆ. ಆ ಥರ ಖಂಡಿತವಾಗ್ಲೂ ರಾಯರು ಮಾಡೇ ಮಾಡ್ತಾರೆ. ಫ್ರೆಂಡ್ಸ್, ಈ ಚಿಕ್ಕ ಪರಿಹಾರ ಒಂದು ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಹಾಗೇನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತಷ್ಟು ಮಾಹಿತಿಗಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.